ಲೈನಕ್ಸ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಇದೇ ರೀತಿ ನೋಡ್ಕೊಂಡ್ರೆ ಮಾತ್ರ ಇಲ್ಲ ನಾವು ಕೆಲಸನೂ ಮಾಡಲ್ಲ ಏನು ಮಾಡಲ್ಲ. ಆ ಮಟ್ಟಕ್ಕೆ ಈಗ ಬೆಳೆದ್ ನಿಂತಿರೋದು 2025. ಅದೇ ಬನ್ನಿ ಯಾರೊಬ್ಬ ಅಂಗಡಿ ಮುಂಚಾರ ಕುಂತಿದ್ದ, ಗುಳು ಅಂತ ಅಳ್ತಿದ್ದ. ಯಾರೋ ಬಂದು ಕೇಳ್ದ, ಯಾಕೆ ಅಳ್ತೆ ಅಂತ. ಯೋ ಏನಪ್ಪ ಮಾಡುದು, 5 ಲಕ್ಷ ರೂಪಾಯಿ ಚೀಟಿ ಕಟ್ಟಿದ್ನಲ್ಲೋ ಆ ರಾಮಣ್ಣ ಅಂತ. ಹೌದು, ಅವ್ನ ಮನಕನಾಗ ಬೆಳಗನ ಬೆಂಗ್ಳೂರ್ಗೆ ತುಂಬ್ಕ ಹೊಂಟೋದಂತೆ ಕಣಪ್ಪ. 5 ಲಕ್ಷ ಹೋಗ್ಬಿಡ್ತು ಅಂದ. ಒಳಬೇಡ ಸುಮ್ಮಿರು ಒಳಬೇಡ ಅಂತೀಯಲ್ಲೋ, 5 ಲಕ್ಷ ಹೊಟ್ಟೆ ಉರಿತಾದೆ ಅಂದ. ಅದಕ್ಕೆ ಇವನಂದ, ಸುಮ್ನಿರಪ್ಪ, ಅಲ್ಲ ನೀನ್ 1 ಚೀಟಿ 5 ಲಕ್ಷ ಕಟ್ಬಿಟ್ಟು ಹಿಂಗ್ ಅಳ್ತಾ ಕೂತಿದ್ಯಲ್ಲ, ಅವನ್ ತಾವ್ ನಾನೇ 3 ಚೀಟಿ ಕಟ್ಟಿದೆ, ನಂದು 15 ಲಕ್ಷ ಹೊಂಟೈತಲ್ಲ, ನಾನ್ ಹೆಂಗ್ ಅಳ್ಬೇಕು ಅಂದ. ನಿಂದ 15 ಲಕ್ಷ ಹೊಂಟೈತಾ ಅಂದ. ಹ್ಞೂ ಅಂದ. ಆಗ ಸ್ವಲ್ಪ ಸಮಾಧಾನ ಆಯ್ತು ಅವನಿಗೆ. ಯಾಕೆ ಅಂದ್ರೆ ನಂದು 5 ಹೋದ್ರು ಪರವಾಗಿಲ್ಲ, ನಿಂದ 15 ಹೋಗೋದಲ್ಲ ಅಂತ. ನೋಡಿ ಸ್ನೇಹಿತರೆ, ಇದ್ರಲ್ಲಿ ಏನ್ ತಿಳ್ಕೊಬಹುದು ಅಂತಂದ್ರೆ, ವ್ಯಕ್ತಿಗಳು ಸಮಾಧಾನಕ್ಕೆ ನಾನೇ ಇಷ್ಟಕ್ಕೆ ಹತ್ರ ಆದದ, ಅವ್ದು 15 ಲಕ್ಷ ಹೋಗೋದ ಅಂತಂದ್ರೆ ಹೋದ್ರು ಹೋಯ್ತು ಬಿಡು 5 ಲಕ್ಷ, ಅವ 15 ಲಕ್ಷ ಹೋಗೋದಿಲ್ಲ ಅನ್ನೋ ಲೆಕ್ಕಾಚಾರ ಅವ್ರಿಗೂ ಒಂದು ಸಮಾಧಾನ ಆಯ್ತು. ನೋಡಿ ಈಗಿನ ಪರಿಸ್ಥಿತಿಗಳು ಯಾವ ಮಟ್ಟಿಗೆ ಅಂತ. ಹೊಟ್ಟೆ ಕಿಚ್ಚು ಪರಿಸ್ಥಿತಿ ಏನ್ ಬೇರೆ ತರ ಅಲ್ಲ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಎಲ್ತನ ಊದಿ ಓದಿ ಅಂದೆ. ಏನ ಭಾರಿ SSLC SSLC ಬಟ ಓದಿನ ಅಷ್ಟ SSLC ಎಷ್ಟದು ಗೊತ್ತಿದ್ರೆ ಅಷ್ಟ ಅಂತ. SSLC ಅಂದ್ರೆ 10ನೇ ತರಗತಿವರೆಗೂ ಓದಿದ್ದೇನೆ ಅಷ್ಟ. 9ನೇ ತರಗತಿವರೆಗೆ ಈಜಿ ಪಾಸ್ ಆದೆ. 10ನೇ ತರಗತಿ ಬಂದೆ. SSLCಗೆ ಸ್ವಲ್ಪ ಬಿಗಿ ಹಿಡಿತು. ಸ್ವಲ್ಪ ಗ್ರೀಸ್ ಹಚ್ಚಿ ಸಡ್ಲ್ ಮಾಡ್ಬೇಕು. ಕೆಲವು ವಿಚಾರಗಳು ಬಂದಾಗ SSLC ಓದಿರ್ತಕ್ಕಂಥದ್ದು ಆಗ ಹಿಂದಿನ ಕಾಲಕ್ಕೆ ಒಳ್ಳೆ ಗ್ರೇಟ್. ಬಟ್ ಈಗ SSLC ಲೆಕ್ಕಕ್ಕೆ ಇರಲ್ಲ. ಅದು ಯಾವ ಲೆಕ್ಕ ಅನ್ನೋ ಲೆಕ್ಕಾಚಾರ ಅಲ್ವಾ ಸ್ನೇಹಿತರೆ? ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಇದನ್ನ ಯೂಸ್ ಮಾಡ್ತಿದ್ದೆ. ಇದು ನನ್ನ ಟೀ ಶರ್ಟ್ ಮ್ಯಾಚ್ ಆಗ್ತಿದೆ. ಸೋ ಕ್ಯೂಟ್ ಅಲ್ಲ? ಡಬಲ್ ಮೀನಿಂಗು. ಈ ವರ್ಕೌಟ್ ಯಾರು ಹೇಳ್ಕೊಟ್ರು? ಯೂಟ್ಯೂಬ್ ನೋಡ್ ಕಲ್ತೆ. ಹಂಗಂದ್ರೆ ಸೂಪರ್ ಸೂಪರ್. ಯೂಟ್ಯೂಬ್ ಕರ್ಮ. ನಿಮ್ಗೆಲ್ಲ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ ನಾನ್ ಪ್ರೋಟೀನ್ ಯಾವಾಗ ಕುಡಿಬೇಕು? ಜೇಬಲ್ಲಿ ದುಡ್ಡಿದ್ದಾಗ. ಆದ್ರೆ ನನ್ನ ಹತ್ರ ದುಡ್ಡೇ ಇಲ್ಲ. ಕಿಡ್ನಿ, ಲಿವರ್, ಹಾರ್ಟ್, ಲಂಗ್ಸ್ ಎಲ್ಲ ಫೇಲ್ಯೂರ್ ಆಗ್ಬಿಡುತ್ತೆ. ಅದೆಲ್ಲ ಕುಡಿಬಾರ್ದು. ಓಡು 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 ಓಡು. ಹೆಲ್ತ್ಗೋಸ್ಕರ ಖರ್ಚು ಮಾಡ್ಬೇಕು ಅಂದ್ರೆ ದುಡ್ಡೇ ಇರಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಡಬಲ್ ಮೀನಿಂಗ್ ಅಲ್ಲಿ ಬಳಸಿ ಅದನ್ನ ಯಾವ ರೀತಿ ರೀಲ್ಸ್ ಆಗಿ ಕನ್ವರ್ಟ್ ಮಾಡಿದಾರೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಣ್ಣೆ ಹೊಡಿಯಕ್ಕೆ ಡನ್. ನನ್ನ ಹತ್ರ 100 ರೂಪಾಯಿ ಐತೆ. ನನ್ನ ಹತ್ರನೂ 100 ರೂಪಾಯಿ ಐತೆ. ನಿನ್ನ ಹತ್ರ ಎಷ್ಟದ? ನನ್ನ ಹತ್ರ 1 ರೂಪಾಯಿ ಇಲ್ಲ. ನಡಿ ನಾವಿಬ್ರೇ ಹೋಗೋಣ. ನಿಮ್ಮ ಹತ್ರ 100 ರೂಪಾಯಿ ಇದ್ರೆ ನನ್ನ ಹತ್ರ 200 ರೂಪಾಯಿ ಐತೆ. ನಿಮ್ಮ ಫ್ರೆಂಡ್ಶಿಪ್ಪು ಚೆಕ್ ಮಾಡೋಕ್ಕೋಸ್ಕರ ಹಿಂಗೆ ಮಾಡಿದೆ ನಾನು. ನಿಮ್ಮ ಹತ್ರ ಇರೋ 200 ರೂಪಾಯಲ್ಲಿ ಕರ್ಕೊಂಡೋಗಿ ನನ್ನ ಎಣ್ಣೆ ಹೊಡಿಸ್ತೀರಾ ಅನ್ಕೊಂಡೆ ನಾನು. ನೀವು ನೋಡಿದ್ರೆ ನನ್ನೇ ಬಿಟ್ಟು ಹೋಗಕ್ ನೋಡಿದೆ. ಇಲ್ಲಿ ಎಲ್ಲಿದಾರಪ್ಪ? ಎಲ್ಲಿದಾರ ಬಿಟ್ಟು ಖಾಲಿ ಮಾಡೋರು ಎಲ್ಲಿದಾರೆ ಈಗ? ಹಿಂಗೆ ಸ್ನೇಹಿತರುಗಳು ಅಂದ್ಮೇಲೆ ನೋಡ್ದ ಅವರು ಹುಟ್ಟು ಹೋದ್ರು. ತಮಾಷೆಗೋಸ್ಕರ ಮಾಡಿರ್ತಕ್ಕಂಥ ವಿಡಿಯೋ ಸ್ನೇಹಿತರೆ. ಓಕೆ ಮಕ್ಕಳೇ, ದೇವ್ರು ಅಲ್ಲ ಗಾಡ್, ಇದಕ್ಕೆ ಒಂದೇ ಸಲ ಹೆಂಗ್ ಹೇಳ್ತೀರಾ? ಸರ್, ದೇವರು ಒಬ್ಬ, ನಾಮ ಹಲವ್ರಿ. ಅಬ್ಬಾ, ನೀನ್ ಬಾಳ ಹುಷಾರಿದ್ದೀನಿ, ನೀನ್ ಕುಂದ್ರು. ಅದೇ ತರ ಹೆಂಡತಿ, ಪತ್ನಿ, ವೈಫ್, ಇದಕ್ಕೆ ಒಂದೇ ಸಲ ಹೆಂಗ್ ಹೇಳ್ತೀರಾ? ದೇವ ಒಬ್ಳೆ, ನಾಮ ಹಲವ್ರಿ. ನೀವು ಸೂಪರ್ ಸೂಪರ್, ಚೆನ್ನಾಗಿ ಹೇಳ್ದ. ಕರೆಕ್ಟ್ ಅರ್ಥ ಅದು. ಡುಮ್ಮ
ನಾವೊಂದ್ ಫಂಕ್ಷನ್ಗೆ ಹೋಗಿರ್ತೀವಿ ಅಂತ ಅನ್ಕೋ, ಅದ್ರಲ್ಲಿ 4 ಜನ ಹುಡುಗಿರ್ತಾರೆ. ಅದ್ರಲ್ಲೊಬ್ಳು ನಂತರ ಸೀರೆ ಉಟ್ಕೊಂಡು ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಿರ್ತಾರೆ ಅಂತ ಅನ್ಕೋ. ಇನ್ನೊಬ್ಳು ಚೂಡಿದಾರ್ ಹಾಕೊಂಡು ಹಾಫ್ ಟ್ರೆಡಿಷನಲ್ ಆಗಿ ರೆಡಿ ಆಗಿರ್ತಾಳೆ. ಮತ್ತೆ ಇನ್ನೊಬ್ಳು ಜೀನ್ಸ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಗಾಗಲ್ ಹಾಕೊಂಡು ಫುಲ್ ಜೀನ್ಸ್ ಚಕ್ಕಾಗಿ ರೆಡಿ ಆಗಿರ್ತಾಳೆ ಅಂತ ಅನ್ಕೋ. ಇನ್ನೊಬ್ಳು ಮಿಡಿ ಹಾಕೊಂಡು ಕ್ಯೂಟ್ ಆಗಿರ್ತಾಳೆ ಅನ್ಕೋ. ಅದ್ರಲ್ಲೆಲ್ಲ ನೀನ್ ಯಾರು ನೋಡ್ತೀಯಾ? ನಾನು ಇನ್ನನ್ನೇ ನೋಡ್ತೀನಿ. ಈ 4 ಕಾಲಾಡುಮೆ 400 ಜನ ಹುಡುಗಿಯ ಕರ್ಕೊಂಡ್ ಬಂದ್ರು ನಾನು ಇನ್ನೇ ನೋಡ್ತೀನಿ. ನೀನಿಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಬೇರೆ ಹುಡುಗಿಯರ್ ನೋಡ್ತೀನಿ. ಈಗ ಇರೋದು ಕಥೆ. ಇವೆರಡು ಇದೊಂದು ಫ್ಯಾಮಿಲಿ ಅವ್ರು ಮಾತ್ರ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಸ್ನೇಹಿತರೆ. ತುಂಬಾ ಅದ್ಭುತ ಟ್ಯಾಲೆಂಟ್ ಅಂಡ್ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ತರ್ತಾರೆ. ಹ್ಯಾಟ್ಸಪ್. ಸಿ ಇಂದ ಶುರು ಆಗೋ 10 ಪದಗಳನ್ನು ಹೇಳು. ಚಿಕ್ಕ ಸಿನ, ದೊಡ್ಡ ಸಿನ. ಅವನೇನಮ್ಮ ಕೇಳ್ತಾ ಇದ್ದಾನೆ? ಕ್ಯಾಪಿಟಲ್ ಸೀನಾ ಸ್ಮಾಲ್ ಸೀನಾ ಅಂತ ಕೇಳ್ತಿದ್ದಾರೆ ಸರ್. ಕರೆಕ್ಟ್. ಅವಳಿಗೆ ಅರ್ಥ ಆಗಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಮಾಸ್ಟ್ರು. ನಮ್ಮಪ್ಪ ಕೌನ್ಸಿಲರ್ ಆದ್ರೂ ಹೋಗೋ. ಆಯ್ತು ಬಿಡಮ್ಮ. ಗೆಟ್ ಔಟ್ ಅಂದ್ರೆ ನಮ್ಮಪ್ಪ ಕೌನ್ಸಿಲರ್ ಅಂತ ಹೇಳ್ತಾರ. ಪಾಪ ಅಲ್ಲಿ ನೋಡಲ್ಲಿ ಎಷ್ಟು ಕಷ್ಟಪಡ್ತೀವಿ. ಕರೆದ್ಬಿಟ್ಟು ಏನಾದ್ರು ತಿನ್ನಕ್ ಕೊಡೋಣ. ಬರ ಕೂತ್ಕೊಡಪ್ಪ. ಯಾಕೆ ಸರ್, ಏನಾಯ್ತು ಸರ್? ತೊಗೊಳಪ್ಪ ರೊಟ್ಟಿ ತಿನ್ನು. ಬೇಡ ಸರ್, ಬೇಡ. ಬೇಡ ಸರ್, ತಿನ್ನು. ಬೇಡ ಸರ್, ತಿನ್ನಿ. ಕೊಟ್ರೆ ಇಸ್ಕೋಬೇಕು. ಅವಾಗ್ಲಿಂದ ಪಾಪ ಕಷ್ಟಪಡ್ತಾವ ಅಂತ ಹೇಳ್ಬಿಟ್ಟು ಕರೆದು ಕೊಟ್ರೆ ತಗೊಂಡು ಇಸ್ಕೊಂಡು. ಆಗ್ಲಿಂದ ನೋಡ್ತಾ ಇದ್ರೆ ನಾನೇ ಕಣು ಓನರ್ ಈ ಹೋಟೆಲಿಗೆ. ಮುಚ್ಕೊಂಡು ತಿನ್ಕೊಂಡು ಎದ್ದೋಗ್ರು. ತಿನ್ಸ್ತೀರಾ? ಅವನೇ ಓಡೋದು ಮತ್ತೆ ಜಾತಿಗೆ ಕಟ್ತಿದ್ದು. ವುಡ್ವರ್ಡ್ಸ್ ಗ್ರೈಪ್ ವಾಟರ್? ಹಾ, ನಾನ್ ಯಾವಾಗ್ಲೂ ನನ್ನ ಹತ್ರ ಇಡ್ತೀನಿ. ಹೊಟ್ಟೆಯ ಸಮಸ್ಯೆ ಇರುವ ಪ್ರತಿ ಮಗುವಿಗೂ 1 ಚಮಚ. ಸೇಫ್ ಅಲ್ವಾ? ಇದೊಂದು ಅಪ್ರೂವ್ ಫಾರ್ಮುಲಾದಿಂದ ತಯಾರಾಗಿದೆ. ಲಕ್ಷಾಂತರ ಮಕ್ಕಳು ಇದರ ಜೊತೆ ಬೆಳೆದಿದ್ದಾರೆ. ನಾನ್ ಕೂಡ ವುಡ್ವರ್ಡ್ಸ್ ಬೇಬಿ. ಆಕ್ಚುಲಿ ನಾನು ವುಡ್ವರ್ಡ್ಸ್ ಬೇಬಿ ಮತ್ತು ಇವರು ಕೂಡ. ಶತಮಾನಗಳಿಂದ ಭರವಸೆ ಸದಾ ನಿಮ್ಮೊಂದಿಗೆ. ವುಡ್ವರ್ಡ್ಸ್ ಗ್ರೈಪ್ ವಾಟರ್. ಇದನ್ನು ಪ್ರತಿ ಅಮ್ಮಂದಿರು ಒಪ್ತಾರೆ. ನೋಡಿ ಸ್ನೇಹಿತರೆ, ಅಡ್ವರ್ಟೈಸ್ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ಅಲ್ವಾ ಸ್ನೇಹಿತರೆ? ನಿಲ್ಸಿ ಬ್ರೋ, ಎಲ್ಲೋಗ್ತಾ ಇದ್ದೀರಾ? ಗುರು, ಅದೆಲ್ಲ ನಾನು ನಿನ್ಗೇನೆ ಕೇಳ್ಬೇಕು? ಇರ್ಲಿ ಪರವಾಗಿಲ್ಲ, ಹೇಳಿ ಬ್ರೋ. ನೀವು ನಮ್ಮವ್ರೆ. ಗುರು, ನೀನ್ ಯಾರು ಅಂತ ನಂಗೆ ಗೊತ್ತಿಲ್ಲ. ಗುರು, ನಾನು ನಿನ್ ಇನ್ಸ್ಟಾಗ್ರಾಮ್ ಫ್ರೆಂಡು. ಹೌದಾ? ಎಲ್ಲೋಗ್ತಿದ್ದೀರಾ ಬ್ರೋ? ಬ್ರೋ, ನಮ್ ಹುಡ್ಗಿನ್ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಬ್ರೋ, ಹುಡುಗಿ ಮೀಟ್ ಮಾಡಕ್ಕೆ ಅದು ಈ ಗಾಡಿಲಿ ಹೋಗ್ತಾ ಇದ್ದೀರಾ? ತಗೊಳ್ಳಿ ಬ್ರೋ, ನನ್ನ R15 ಹೋಗಿ. ಬ್ರೋ, ಏನ್ ಬ್ರೋ ಭಯ ಪಡ್ತಾ ಇದ್ದೀರಾ? ಇದೇ ನಮ್ಮನೆ. ನಿಮ್ ಗಾಡಿಗೆ ನನ್ ಕೊಡಿ, ನನ್ ಗಾಡಿಗೆ ನೀವ್ ತಗೊಂಡು. ನಿಮ್ಗೆ ಬೇಜಾರಿಲ್ಲಲ್ಲ? ಏನಿಲ್ಲ. ಇದೆ ಚಿಂದಂತ ಮನುಷ್ಯ, ಪಾಪ ಒಳ್ಳೆ ಜನ. ಏನಪ್ಪ ಆಗ್ತಾನೆ ಇಲ್ಲ. ಟೈಮ್ ಬೇರೆ ಆಯ್ತು. ಬ್ರೋ, ಏನ್ ಮಾಡ್ತಿದ್ದೆ? ಬ್ರೋ, ಗಾಡಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಗಾಡಿ ಯಾರ್ದು? ನನ್ ಫ್ರೆಂಡು. ಲೌಡಕ್ಕೆ ಬಾಲ್ ಗಾಡಿ ನಂದು. ಹೇಳಿ ಏನ್ರಿ ಇದು? ನೋಡಿ ಸ್ನೇಹಿತರೆ, ಕಳ್ತನ ಮಾಡಕ್ಕೆ ಒಂದು ಹೊಸ ಟೆಕ್ನಿಕ್. ನಾನು ಸಾಧ್ಯವಾದಷ್ಟು ನಮ್ಮ ಸ್ನೇಹಿತರುಗಳ ರೀಲ್ಸ್ ಮಾಡೋ ಸ್ನೇಹಿತರಿಗೆ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಇಂಥ ರೀಲ್ಸ್ ಗಳನ್ನ ಮಾಡಕ್ ಹೋಗ್ಬಿಡಿ. ಯಾಕಂತಂದ್ರೆ ಇದೇ ಒಂದು ಟೆಕ್ನಿಕ್ ಗಳನ್ನ ಬಳಸ್ಕೊಂಡು ಕಳ್ತನ ಮಾಡೋ ಸಾಧ್ಯತೆಗಳು ಇರ್ತವೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಗಳನ್ನ ಪ್ರತಿಯೊಬ್ಬರು ಕೂಡ ನೋಡ್ತಾರೆ. ಆ ಒಂದು ಉದ್ದೇಶದಿಂದ ದಯವಿಟ್ಟು ಇಂಥ ಚೆನ್ನಾಗಿ ಮಾಡ್ತಾರೆ ರೀಲ್ಸ್ ಗಳಿಂದ ಅಂತ ಹೇಳಲ್ಲ, ದಯವಿಟ್ಟು ಇಂಥವುಗಳನ್ನ ನಿಲ್ಲಿಸಿ ಅಂತ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬನ್ನಿ, ಮತ್ತೆ ಭೇಟಿಯಾಗೋಣ. ನಮಸ್ತೆ.